ಮಾಡ್ತಿದ್ಯಾ ಕಿತ್ಕೋಬೇಡ ಅದನ್ನ ಬಿಡು ಎದುವಿ ಕಿತ್ಕೋಬೇಡ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್. ಸೊ ಇವಾಗ ಆಚೆ ಹೋಗಬೇಕಿತ್ತು, ಎದುರು ಮತ್ತು ಲಿಖಿತಿಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು, ಬಟ್ಟೆ ಹಂಗಾಗ್ಬಿಟ್ಟು. ಆ್ಯಂಡ್ ಯದುವೀರು ಏನಂತಂದರೆ ಸ್ವಲ್ಪನೂ ಹೆದರಲ್ಲ. ಅವನು ಕೈ ಏನಾದ್ರು ಗಾಯ ಆಗಿದ್ರೆ ಅದು ಸ್ಕಿನ್ ಏನಾದರೂ ಒಣಗಿರುತ್ತಲ್ಲ, ಆ ಥರದ್ದೆಲ್ಲ ಕೀಳುವಾಗ ನನಗೆ ಒಂಥರ ನೋಡೋಕ್ಕೆ ಮೈ ಜುಮ್ಮನ್ನತ್ತೆ. ಅವ್ನು ಸ್ವಲ್ಪನೂ ಭಯಪಡಲ್ಲ, ಹಂಗೆ ಕಿತ್ಕೊಳ್ತಾನೆ. ಅದೇ ಈಗ ಹೇಳ್ತಾ ಇದ್ದೆ. ಆಮೇಲೆ ಆಟಾಡುವಾಗ ಬಿದ್ದು ಎದ್ದು ಒಂದಿಷ್ಟು ಗಾಯಗಳು ಮಾಡ್ಕೊಂಡು ಹಂಗಾಗಿ ಮಾರ್ಕೆಲ್ಲ ಉಳಿದ್ಬಿಟ್ಟಿದೆ. ಮಕ್ಕಳಿದ್ದಾಗ ಹಂಗೆಲ್ಲ ಆದರೆ ಅದು ಹೋಗೋದೇ ಇಲ್ಲಲ್ಲ, ಹಂಗೆ ಒಂಥರ ಬೇಜಾರಷ್ಟೇ. ಆ್ಯಂಡ್ ಅದಾದಮೇಲೆ ಇಲ್ಲಿ ಅವರಿಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ವಿಶಾಲ್ ಮಾರ್ಟಿಗೆ ಬಂದೆ. ನಂಗೆ ಡೈಲಿ ವೇರಿಗೆ ಸ್ವಲ್ಪ ಒಂದು 4-5 ಟಿ ಶರ್ಟ್ ತೊಗೋಣ ಅಂತು. ಹಿಂಗೂ ಈಗ ಸಮ್ಮರಲ್ಲ, ಸ್ವಲ್ಪ ಕಾಟನ್ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು, ಆ್ಯಂಡ್ ಪ್ರೈಸ್ ಕೂಡ ರೀಸನಬಲ್ ಇರುತ್ತೆ ಅಂತ ಅಲ್ಲೇ ಕರ್ಕೊಂಬಂದಿದ್ದು. ಆ್ಯಂಡ್ ಹಬ್ಬಕ್ಕೆ ಬಟ್ಟೆ ಬಂದುಬಿಟ್ಟು ಟ್ರೆಂಡ್ಸ್ ಅಥವಾ ಮ್ಯಾಕ್ಸಲ್ಲಿ ತೊಗೊಳ್ತೀವಿ ಯೂಶ್ವಲಿ ನಾವು, ಅಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ನನ್ನ ಮಕ್ಳು ಏನು ಮಾಡಿದ್ರು, ಅಲ್ಲಿ ಜೀನ್ಸ್ ಅದೆಲ್ಲ ಹಾಕಿದ್ದು ನೋಡಿ ಯಾಕೋ ಅದರಲ್ಲೇ ಆರಿಸ್ಕೊಂಡು ನಾವು ಇಲ್ಲೇ ತಗೋತೀವಿ ಸಾಕು ನಮಗೆ ಅಂತ ಅಂದ್ರಪ್ಪ. ಸೊ ಹಂಗಂದರು, ಬಟ್ ಕ್ವಾಂಟಿಟಿ ಅವರು ಜಾಸ್ತಿ ತೊಗೊಂಡ್ರು. ನಮ್ಮ ಯದುವೀರು ಒಂದು 9 ಟಿ ಶರ್ಟ್ ತೊಗೊಂಡಿದ್ದಾನೆ. 9 ಟಿ ಶರ್ಟ್ ಅಂತೆ, ಜೀನ್ಸ್ ಶಾರ್ಟ್ಸು, ಡೈಲಿ ವೇರ್ ಶಾರ್ಟ್ಸು ಅಂತ ಅವನು ಒಂದಿಷ್ಟು ಶಾಪಿಂಗು. ನಮ್ಮ ಲಿಖಿತ್ ಒಂದು 5-6 ಟಿ ಶರ್ಟು, ಒಂದು ಶಾರ್ಟ್ಸು, ಡೈಲಿ ವೇರಿಂದು ಜೀನ್ಸು ಅಂತ ಒಂದಿಷ್ಟು. ಅಲ್ಲಿ ಏನು ತೊಗೊಳ್ತಿದ್ವೋ ಆ ಪ್ರೈಸಿಂದ ಅಷ್ಟು ಇಲ್ಲೇ ತೊಗೊಂಡ್ಬಿಟ್ರು ಅವರು. ಸೊ ತೊಗೊಂಡು ಆಚೆ ನಿಂತಿದ್ವಿ, ಫುಲ್ಲು ಕ್ರೌಡು. ನಾನು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗೋದು ಮರ್ತೋಗಿದ್ದೆ. ಮತ್ತೇನಲ್ಲಿ ಶಾಪಿಂಗ್ ಮಾಡೋದು, ಕ್ಯಾರಿ ಬ್ಯಾಗ್ ಏನು ತೊಗೊಳ್ಳೋದು ಅಂತಂದ್ಬಿಟ್ಟು ನಮ್ಮನೆ ಹೆಂಗೂ ಕಾರ್ ತರ್ತಾರಲ್ಲ ಅದ್ರಲ್ಲಿ ಡಂಪ್ ಮಾಡ್ಕೊಂಡು ಹೋಗೋಣ ಅಂತ ಹೊರಗೆ ವೆಯ್ಟ್ ಮಾಡ್ತಾಯಿದ್ವಿ. ಹೆವಿ ಕ್ರೌಡ್ ಇತ್ತು ಮಾತ್ರ. ಆ್ಯಂಡ್ ಅದಾದಮೇಲೆ ಅದೆಲ್ಲ ಡಂಪ್ ಮಾಡಿಬಿಟ್ಟು ಮನೇಲಿಟ್ಟು ಅಲ್ಲಿಂದ ನೈಟ್ ಡಿನ್ನರ್ಗೆ ಹೋದ್ವಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರದ್ದು ಒಂದೇನು ಅಕೇಶನ್ ಅಂತಂದ್ಬಿಟ್ಟು, ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದರು. ಸೊ ಅಲ್ಲಿಂದ ಮನೆಗೆ ಬಂದು ಅದೆಲ್ಲ ಇಳಿಸ್ಬಿಟ್ಟು ಅದಕ್ಕೆ ಅಲ್ಲಿ ಹೋದ್ವಿ. ಇದು ಮಲ್ನಾಡ್ ಗೇಟ್ವೇ ಹೋಟೆಲ್ಗೆ ಹೋಗಿದ್ದು. ಚೆನ್ನಾಗಿದೆ ಹೋಟೆಲ್ ಮಾತ್ರ, ಆಂಬಿಯನ್ಸ್ ಎಲ್ಲ ಸಖತ್ತಾಗಿದೆ. ಸಾಗರ ರೋಡಲ್ಲಿರೋದು. ಹೋಗ್ತಾ ಬರ್ತಾ ನೋಡಿದ್ದೆ ಅಷ್ಟೇ, ನಾನು ಹೋಗೋ ಪ್ಲ್ಯಾನ್ ಏನು ಮಾಡಿರಲಿಲ್ಲ. ಯಾಕಂದರೆ ನನಗೆ ಆ ಥರ ಹುಡ್ಕೊಂಡು ಹೋಗಿ ಅಲ್ಲಿ ಟೇಸ್ಟ್ ಮಾಡಬೇಕು, ಇಲ್ಲಿ ಫುಡ್ ಟೇಸ್ಟ್ ಮಾಡಬೇಕು, ಆ ಥರ ಎಲ್ಲ ನನಗೇನು ಕ್ರೇಜ್ ಇಲ್ಲ. ಹಾಗಾಗ್ಬಿಟ್ಟು ನಾನು ಹೋಗಿರಲಿಲ್ಲ. ಬಟ್ ಅವರಿವತ್ತು ಅಲ್ಲಿ ಹೋಗೋಣ ಅಂತ ಹೇಳಿದರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸರಿ ಪ್ಲ್ಯಾನ್ ಆಗಿತ್ತು, ಬಟ್ ಅವಾಗ ಸ್ವಲ್ಪ ದೂರ ಆಗುತ್ತೆ ನಾವು ಇದೇ ಪ್ಲೇಸ್ಗೆ ಅಂತಂದ್ಬಿಟ್ಟು ಇಲ್ಲಿಗೆ ಹೋಗಿರಲಿಲ್ಲ. ಸೊ ಈ ಸರಿ ಅವರಲ್ಲೇ ಹೋಗೋಣ ಅಂದ್ರಂತ ಹೋಗಿದ್ವಾ. ಸೊ ಸಖತ್ತಾಗಿದೆ ಆ್ಯಂಬಿಯನ್ಸ್ ಎಲ್ಲ. ಆಮೇಲೆ ಒಂಥರ ಸೆಪ್ರೇಟ್ ರೂಮ್ಸ್ ಇದೆ, ಪ್ರೈವಸಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ RCB ಚೆನ್ನೈದು ಮ್ಯಾಚ್ ಬೇರೆ ನಡೀತಿತ್ತಾ, ಫುಲ್ಲು ಗಲಾಟೆ. ಅಲ್ಲಿ ಈವನ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಕೂಡ ಇರುತ್ತೆ ಹೋಟೆಲ್ನಲ್ಲಿ, ಸೆಪ್ರೇಟ್ ಸೆಕ್ಷನ್ ಇದೆ. ಬಟ್ ಜೋರಾಗಿ ಹುಡುಗರು ಮ್ಯಾಚ್ ನೋಡಿಕೊಂಡು ಸಖತ್ತಾಗಿ ಕಿರ್ಚೋದು ಮಾಡೋದು. ರೂಫಲ್ಲಿ ಬೇರೆ ಇತ್ತ, ಟೆರೇಸಲ್ಲಿ ಬೇರೆ ಇದೆ. ಚೆನ್ನಾಗಿದೆ ವೈಬ್ ಎಲ್ಲ ಮಾತ್ರ. ಆ್ಯಂಡ್ ವ್ಯೂ ಕೂಡ ಸಕ್ಕತ್ತಾಗಿ ಅನಿಸುತ್ತೆ. ನಾವು ಫುಲ್ಲು 4th ಫ್ಲೋರಲ್ಲಿ ಹೋಗಿದ್ವಿ. ಅಲ್ಲಿಂದ ನೆಲ ಎಲ್ಲ ನೋಡೋಕ್ಕೆ ಸಕ್ಕತ್ತಾಗಿ ಅನಿಸುತ್ತೆ ಮಾತ್ರ. ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಆಮೇಲೆ ನಮ್ಮ ಯದುವೀರ್ ನೋಡಿ ಅಲ್ಲಿ ಅವ್ರ ಜೊತೆ ಹೆಂಗೆ RCB ಮ್ಯಾಚು ಚೆನ್ನಾಗಿದ್ದು ಒಂದೊಂದು ವಿಕೆಟ್ ಹೋಗ್ತಿದ್ದಂಗೂ ಕಿರ್ಚ್ತಾಯಿದ್ರು. ಅವ್ರ ಜೊತೆಗೆ ನಮ್ಮ ಯದುವೀರ್ ಕೂಡ ಫುಲ್ಲು ಶೌಟ್ ಮಾಡ್ತಾಯಿದ್ದ. ಸೊ ಒಂದು ಒಳ್ಳೆ ಟೈಮ್ ವಿತ್ ಕಂಫರ್ಟಬಲ್ ಪೀಪಲ್ ಆ್ಯಂಡ್ ಗುಡ್ ಪ್ಲೇಸ್. ಸೊ ಎಲ್ಲ ಕೂಡ ಚೆನ್ನಾಗಿತ್ತು. ಆ್ಯಂಡ್ ವ್ಯೂ ನೋಡಿ, ನೈಟು ನಾವು ರಿಟರ್ನ್ ಬರೋತ್ತಿಗೆ ಆಲ್ಮೋಸ್ಟ್ 10:30 ಅರೌಂಡ್ ಆಗ್ತಾ ಬಂದಿತ್ತು. ಮೇನ್ ರೋಡ್ ಅದು, BH ರೋಡ್ ಹೆಂಗೆ ಕಾಣುತ್ತೆ ನೋಡಿ, ಫುಲ್ಲು ಖಾಲಿ. ಸಖತ್ತಾಗಿತ್ತು ಮಾತ್ರ ವೈಬು. ಒಂದು ಒಳ್ಳೆ ಹೋಟೆಲ್ ಸಜೆಸ್ಟ್ ಮಾಡಿ ಅಂದರೆ ಇದನ್ನು ಸಜೆಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆ ಈಗ ಹಬ್ಬದ ದಿವಸ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ 5:30 ಅಷ್ಟೊತ್ತಿಗೆ ಎದ್ದೆ. ಯೂಶ್ವಲಿ ನಾನು ಇನ್ನೂ ಬೇಗ ಎದ್ಬಿಟ್ಟು ಬೇಗ ಕೆಲಸ ಮಾಡ್ಕೊತಿದ್ದೆ. ಬಟ್ ಇವತ್ತು ಸ್ವಲ್ಪ ಆರಾಮಾಗೆ ಮಾಡೋಣ ಅಂತಂದ್ಬಿಟ್ಟು ಎದ್ದುಬಿಟ್ಟು ಮನೆಯಲ್ಲಿ ಕಸ ಗುಡಿಸ್ನೆಲ್ಲ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಸ್ನಾನ ಮಾಡಿ ಸೊ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಮೈನರ್ ಪ್ರಿಪ್ರೇಷನ್ಸ್ ಆಗಿಬಿಟ್ರೆ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ. ಸೊ ಬೇಳೆ ನೆನೆಸಿಟ್ಕೊಂಡು ಈ ಕಡೆ ಬೆಲ್ಲನ ಪುಡಿ ಮಾಡಿ ನಾನು ಸ್ವಲ್ಪ ಕರಗಲಿಕ್ಕಿಟ್ಟೆ.
ಸೋಸಿ ಹಾಕ್ಕೊಳ್ತೀನಿ ನಾನು ಹೋಳಿಗೆ ಮಾಡುವಾಗ ಯಾವಾಗಲೂ. ಅದಕ್ಕೆ ಹಾಗೆಯೇ ಪಲ್ಯಕ್ಕೆ ನಾನು ಕಾಳು ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಒಂದು ಕಡೆ ಬೇಯಿಸ್ಕೊಳ್ಳೋಣ ಅಂತ. ಕಾಳು ಫಸ್ಟ್ ಬೆಂದ್ಬಿಟ್ರೆ ವೆಜಿಟೇಬಲ್ ಬೇಗ ಬೆಂದು ಹೋಗುತ್ತೆ, ಹಂಗಾಗ್ಬಿಟ್ಟು ಅದನ್ನ ಇಟ್ಕೊಂಡು ಕೋಸಂಬರಿಗೆ ಆಮೇಲೆ ಹುಣಸೆ ಹಣ್ಣು ಏನೇನು ಬೇಕೆಲ್ಲ ಒಂದು ಪ್ರಿಪ್ರೇಷನ್ ಆಗಿಬಿಟ್ಟು ಹಿಟ್ಟು ಕೂಡ ಕಲಸಿಡಬೇಕಲ್ಲ, ಸೊ ಅದೆಲ್ಲ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಹೋಳಿಗೆ ಮಾಡುವಾಗ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹೋಳಿಗೆ ಹೂರಣ, ಹೋಳಿಗೆ ಹಿಟ್ಟು ಆ್ಯಂಡ್ ಬೆಲ್ಲ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕಲ್ಲ. ಸೊ ಹೇಗೆ ಮೆಷರ್ ಮಾಡ್ಕೋತೀನಿ ಅಂದರೆ, ಈಗ ನಾನು 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಹಿಟ್ಟು ಇಡಲಿಕ್ಕೆ 1 ಕಪ್ಪು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂಚೂರು ಉಪ್ಪು ಹಾಕ್ಬಿಟ್ಟು ನಾರ್ಮಲಾಗಿ ಹೋಳಿಗೆ ಹಿಟ್ಟೆಲ್ಲ ಕಳಿಸ್ತೀವಲ್ಲ ಅದೇ ಥರ ನಾನು ಸಾಫ್ಟಾಗಿ ಕಲಸಿಟ್ಕೋತಾ ಇದ್ದೀನಿ. ಆ್ಯಂಡ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಸ್ವೀಟ್ನೆಸ್ ಎಲ್ಲ ಕರೆಕ್ಟ್ ಆಗಬೇಕು ಅಂತಂದರೆ ಸೇಮ್ ಮೆಷರ್ಮೆಂಟ್ ಅಂದರೆ 1 ಕಪ್ಪು ಮೈದಾ ಹಿಟ್ಟು ಆ್ಯಂಡ್ 1 ಕಪ್ಪು ಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಹೂರಣಕ್ಕೆ, ಜೊತೆಗೆ 1 ಕಪ್ಪು ಬೆಲ್ಲ. ಅಂದರೆ ಸ್ವೀಟ್ನೆಸ್ಸು ಕರೆಕ್ಟಾಗಿ ಬರುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಿಟ್ಟು ಉಳಿಯೋದು ಅಥವಾ ಹೂರಣ ಉಳಿಯೋದು ಆ ಥರ ಎಲ್ಲ ಆಗಲ್ಲ, ಸೊ ಪರ್ಫೆಕ್ಟಾಗಿ ಆಗುತ್ತೆ. ನಾನು ಹೋಳಿಗೆಗೆ ಇದೇ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಹಾಗೆಯೇ ಬೇಳೆ ನೆನೆಸಿಟ್ಟಿದ್ನಲ್ಲ, ಈಗ ನೀರು ಕೂಡ ಕುದಿಯೋಕ್ಕೆ ಇಟ್ಟಿದ್ದೆ. ನೀರು ಸ್ವಲ್ಪ ಕುದಿ ಬರ್ತಿದ್ದಂಗೆ ಬೇಳೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು 1/2 ಟೀ ಸ್ಪೂನ್ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬೇಯಕ್ಕೆ ಇಟ್ಬಿಟ್ರೆ ಸೊ ಬೇಗ ಬೆಂದ್ಕೊಳ್ಳುತ್ತೆ ಬೇಳೆ ಅಂತಂದ್ಬಿಟ್ಟು. ಅದೆಷ್ಟು ಬೇಸಿಕ್ ಆದಮೇಲೆ ಇಲ್ಲಿ ಬೇವು ಬೆಲ್ಲ ರೆಡಿ ಮಾಡ್ತೀನಿ. ಬೇವು ಬೆಲ್ಲ ಅಂತಂದರೆ ನಾವು ಯೂಶ್ವಲಿ ಗೊತ್ತಲ್ಲ ಕಡಲೆ ಹಿಟ್ಟಲ್ಲಿ ಹಾಕಿ ಮಾಡ್ತೀವಲ್ಲ ಆ ಥರ. ಇಲ್ಲಿ ಕಡಲೆ ಹಿಟ್ಟು ಸಕ್ಕರೆ ಹಾಕಿ ರುಬ್ಬಿದ್ದೆ, ಸ್ವಲ್ಪ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಹಾಕಿ, ಹಾಗೆ ಬೇವಿನ ಹೂವನ್ನು ಕೂಡ ಕಿತ್ತಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಯೂಶ್ವಲಿ ಬೇವು ಬೆಲ್ಲ ಅಂದರೆ ಏನು ಗೊತ್ತಾ, 1 ಎಲೆ ಬೇವು ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೊಡ್ತಾರೆ, ಅದು ಒರಿಜಿನಲ್ಲು. ಬಟ್ ಆ ಥರ ಈಗ ಎಲ್ಲರೂ ತಿನ್ನಲ್ವಲ್ಲ, ಹಾಗಾಗಿ ಬೇವು ಬೆಲ್ಲ ಹೀಗೆ ಮಾಡೋದೆಲ್ಲರೂ. ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸರ್ಕಲ್ಲೆಲ್ಲ ಇದೇ ಥರ ಮಾಡೋದು. ಎಲ್ಲ ಟೆಂಪಲ್ಗೆ ಹೋದರೆ ಮಾತ್ರ ಆ ಥರ ಕೂಡ ನೋಡಿದ್ದೀನಿ ನಾನು ಅಷ್ಟೇ. ಸೊ ಈಗ ಅದನ್ನ ಕೂಡ ಮಾಡ್ಕೋತಾನೆ ಆ್ಯಂಡ್ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡಿರೋದು. ನಮ್ಮ ಮುಂಚೆ ಎಲ್ಲ 1 kg ಗಟ್ಟಲೆ ಮಾಡೋರು, ಬಟ್ ಇವಾಗ ತುಂಬ ಕಡಿಮೆ ಕ್ವಾಂಟಿಟಿ. ಅದಿಷ್ಟು ಮಾಡ್ಕೊಂಡ್ಮೇಲೆ ನಾನು ಯಾವುದೂ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹರಿಬರಿ ಮಾಡಿದರು ನನ್ನ ಹಸ್ಬೆಂಡು. ಆ್ಯಂಡ್ ನನಗೂ ಎಲ್ಲನೂ ಮಾಡ್ತಾ ಕೂರಕ್ಕೆ ಇಲ್ಲಿ ಹೋಳಿಗೆ ಎಲ್ಲ ತಟ್ಟುವಾಗೆಲ್ಲ ವಿಡಿಯೋ ಮಾಡ್ತಾ ಆಗಲ್ವಲ್ಲ, ಹಾಗಾಗಿ ಅದಿಷ್ಟು ಮುಂದಿನ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಹೊತ್ತಿಗೆ ನಮ್ಮ ಯದುವೀರ ಲಿಖಿತೆಲ್ಲ ಕೂಡ ರೆಡಿ ಆದರು. ಅವ್ರು ತಂದಿದ್ದಲ್ಲೇ ಯಾವ್ದು ಬೇಕೋ ಅದು ಬಟ್ಟೆಗಳನ್ನ ಆರಿಸ್ಕೊಂಡು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ಹಾಗೆ ಒಂದು ಹೊಸ ಸ್ಯಾರಿ ಇತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ನೀಟಾಗಿ ಡ್ರೆಸ್ಅಪ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಮನೆಯವರು ತುಂಬ ಅರ್ಜೆಂಟ್ ಮಾಡಿದ್ರು, ಅದಕ್ಕೆ ಹಾಗೆ ಒಂದು ಸ್ಯಾರಿ ಸುತ್ಕೊಂಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ರಿ ಟೈಮ್ ಆಗಿದೆ. ಇಡ್ಲಿ ಹಾಕೋಗ್ರಿ, ನೀನು ಎಲ್ಲ ಸೇಮೆ ನಾವು ಕಟ್ ಮಾಡಿ. ಹಾಂ, ಗಂಟೆ ಬೆಳಗ್ರಿ, ಒಳಗೆ ಬೆಳಗ್ರಿ, ಏನಾಗಲ್ಲ. ಬಗ್ರಿ ಸ್ವಲ್ಪ. ಮಮ್ಮಿ ಮುಖ ಇಸ್ಕೊಳ್ರಿ, ಅದು ಇಸ್ಕೊಳ್ರಿ. ನೀನು ಹೋಗಿ ಪಪ್ಪನ ಕಾಲಿಗೆ ಬೀಳು, ಬೇವು ಬೆಲ್ಲ ಕೊಟ್ಟೆ. ನೀನು ತಿನ್ಸು ಪಪ್ಪಂಗೆ. ನೀನು ಪಪ್ಪಂಗೆ ತಿನ್ಸ್ದ ರೈಟ್. ಹ್ಯಾಪಿ ಯುಗಾದಿ. ಖಾಲಿ ಬಿಡ್ತೀನಿ. ಪ್ರತಿ ಸರಿ ದಸರಾ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ನಾನು ಅವರಿಗೆ ಕಾಲ್ಮುಟ್ಟು ನಮಸ್ಕಾರ ಮಾಡಿದಾಗ ಹಿಂಗೆ ಅಂತಿರ್ತಾರೆ, ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು. ಸೊ ಜಸ್ಟ್ ರೇಗಿಸ್ತಾ ಇರೋದು ಅದು ನನಗೆ ಅಷ್ಟೇ. ನಾನಿಲ್ಲ ನನಗೆ ನೀವೇ ಗಂಡ ಆಗಿರ್ಬೇಕು 7 ಜನ್ಮದಲ್ಲಂತೂ. ಇದು ನಮ್ಮ ಕಾಮನ್ ಡೈಲಾಗು. ಅದಾದಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಎಸ್ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಒಂಚೂರು ಊಟ ಮಾಡೋಣ ಅಂತ ಕೂತಿದ್ವಿ. ಇವತ್ತು ನಾನು ರೆಗ್ಯುಲರಾಗಿ 10-11 ಒಳಗಡೆ ಪೂಜೆ ಮುಗಿಸ್ಕೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವರಿಗೆ ಕೇಳೋದಕ್ಕೆ ಸಮಾಧಾನವಾಗಿ ಮಾಡಿ, ಏನಾಗಲ್ಲ ಮನೇಲೇ ಇರ್ತೀನಿ ಅಂದರು. ಹಾಗಾಗಿ ನಾನು ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು, ಸೊ ಆಲ್ಮೋಸ್ಟ್ 1:30 ಆಗಿಬಿಡ್ತು.
ಆಮೇಲೆ ಅರ್ಜೆಂಟ್ ಮಾಡಿ ಇಲ್ಲ ನಾನು ಹೋಗ್ಬೇಕು ಅಂತಂದ್ಬಿಟ್ಟು ನಂಗೆ ನೆಟ್ಟಗೆ ರೆಡಿ ಬಿಡಲಿಲ್ಲ. ಸೊ ಬೇಗ ಹಂಗೆ ಒಂದು ಸೀರೆ ಉಟ್ಕೊಂಬಂದು ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಅವರು ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ಅದನ್ನೇ ಊಟ ಮಾಡಿಕೊಂಡು ಹೊರಟರು. ಸೊ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ಫೈನಲಿ ಹಬ್ಬ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಚಂದ್ರ ದರ್ಶನ ಆದರೆ ಸೊ ಯುಗಾದಿ ಮುಗೀತು. ಊಟಕ್ಕೆ ಇವಾಗ ಹೋಳಿಗೆ ಮಾಡಿದ್ದೀನಿ, ಆಮೇಲೆ ಆಲೂಗಡ್ಡೆ ಹೂರ್ಣ ಮಾಡಿದ್ದೀನಿ. ಆಮೇಲೆ ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಸೊ ಮಾವಿನಕಾಯಿ ಚಿತ್ರಾನ್ನ ಸಕ್ಕ ಟೇಸ್ಟಿಯಾಗಿದೆ. ಜೊತೆಗೆ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಪಲ್ಯ ಮಾಡ್ತೀವಿ ಅದು. ಆ್ಯಂಡ್ ಕೋಸಂಬರಿ ಕಡಿಮೆ ಅಂದರೆ ಇಷ್ಟೇ ಮಾಡಿದ್ದೀನಿ. ಸ್ವಲ್ಪ ಎಲ್ಲರಿಗೂ ಕೋಲ್ಡ್ ಆಗಿದೆ, ಅದಕ್ಕೆ ಊಟ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಇವತ್ತೇ ಚಂದ್ರ ಕಾಣೋ ಡೌಟು ಅಂತ ಅಂದ್ಬಿಟ್ಟು ಹಾಗಾಗಿ ನಂದು ಆ್ಯಕ್ಚುಲಿ ಈ ಸರಿ ಹಬ್ಬಕ್ಕೆ ಒಂದು 3-4 ಸೀರೆ ರೆಡಿ ಇತ್ತು. ಅದರಲ್ಲಿ ಸಿಕ್ಕಿದ್ದು ತೊಗೊಂಡು ಉಟ್ಕೊಂಡಿನಿ. ಇದೊಂದು ಗ್ರೇ ಕಲರ್ ಸ್ಯಾರಿ ನನಗೆ ಸಖತ್ ಇಷ್ಟ. ಇದು ಒಂಥರ ಸ್ಟೋನ್ ವರ್ಕ್ ಎಲ್ಲ ಇದೆ, ಬಟ್ ಇಲ್ಲಿ ಲೈಟ್ ಡಿಮ್ ಇರೋದ್ರಿಂದ ಅಷ್ಟು ಕಾಣಲ್ಲ. ಕಾಟನ್ ಸ್ಯಾರಿ ಚೆನ್ನಾಗಿತ್ತು, ಒಂಥರ ಎಲಿಗೆಂಟಾಗೆ. ಅದಕ್ಕೆ ಒಂದು ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡಿ ವೇರ್ ಮಾಡಿದ್ದೀನಿ. ಸೊ ಇವಾಗ ಟೆಂಪಲ್ಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಹಂಗೆ ಜಾಯ್ನ್ ಆಗ್ತೀವಿ ಅಂದರು. ಟೆಂಪಲ್ಗೆ ಹೋಗಿ ಚಂದ್ರ ಕಾಣಿಸಿದರೆ ಚಂದ್ರ ನೋಡಿ ಹೋಗೋದು, ಇಲ್ಲಾಂದರೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತಂದ್ಬಿಟ್ಟು ನೋಡೋಣ. ಹಂಗೆ ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಬೇವು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬರ್ದಿದ್ರೆ ಒಂಥರ ಸಮಾಧಾನನೇ ಆಗಲ್ಲ, ಹಂಗೆ ಅನಿಸ್ಬಿಡತ್ತೆ. ಹಾಗಾಗಿ ಮಿಸ್ ಮಾಡಲ್ಲ. ರಿಟರ್ನ್ ಗಾಂಧಿ ಬಜಾರ್ ತಾನೇ ಹೋಗಿ ಬರ್ತೀವಿ. ಆ್ಯಂಡ್ ಅದಾದಮೇಲೆ ಅಲ್ಲಿಗೆ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಎಸ್ ಫ್ರೆಂಡ್ಸ್, ಹಾಗೆ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್. ಏನಂತಂದರೆ ತುಂಬ ಜನ ಇದ್ದಾಗ ಎಲ್ಲರೂ ಜಗ ಅಂತ ಮಾಡೋ ವೈಬಿ ಬೇರೆ. ನಾವು 4 ಜನ ಇದ್ದಾಗ ಇಷ್ಟೇ ಸಿಂಪಲ್ ಅಂತ ಅನಿಸುತ್ತೆ. ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಒಂದು ಸೆಲೆಬ್ರೇಷನ್ ಮಾಡಿ ಮುಗಿಸ್ತೀವಿ. ಎಲ್ಲ ಸಮಾಧಾನವಾಗಿ ಚೆನ್ನಾಗಿ ಆಯಿತು ಫೈನಲಿ ಹಬ್ಬ. ಓಕೆನಾ ಎಸ್ ಫ್ರೆಂಡ್ಸ್, ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರದ್ದು ಹಬ್ಬ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್.